ಯಾರಿದ್ದೀರಾ ಮನೆಯಲ್ಲಿ? ಯಾರು ನೀವು? ಅಣ್ಣ ಮನೆಯಲ್ಲಿಲ್ಲ. ನೀವ್ಯಾರು? ನಾನು ಮಾಂತೇಶ್ ಅಂತ, ರವಿಯ ಆತ್ಮೀಯ ಸ್ನೇಹಿತ. ನಾವಿಬ್ಬರು ಒಂದೇ ಕಾಲೇಜಿನಲ್ಲಿ ಕಲ್ತಿದ್ದೇವೆ. ಬಡತನ ಸಿರಿತನ ಭೇದವಿಲ್ಲದೆ ನಮ್ಮಿಬ್ಬರ ಗೆಳೆತನವನ್ನು ನಾವು ಮುಂದುವರಿಸಿಕೊಂಡು ಹೊಂಟಿದ್ದೇವೆ. ಹಾಗಾದ್ರೆ ನೀವ್ ಇಲ್ಲಿಯವರೆಗೆ ಬಂದ ಉದ್ದೇಶ? ನೋಡಿ, ನಿನ್ನೆ ನಿಮ್ಮಣ್ಣ ಭೇಟಿಯಾಗಿದ್ದ. ನೋಡು ಮಾಂತೇಶ್, ನಾನು ನನ್ನ ತಂಗಿಯ ಮದುವೆ ಬಗ್ಗೆ ಚಿಂತೆ ಮಾಡುತ್ತಿದ್ದೇನೆ ಎಂದು ಹೇಳಿದ. ಅದಕ್ಕೆ ಒಂದು ದುಡ್ಡು ವರದಕ್ಷಿಣೆ ಇಲ್ಲದೆ ನಿಮ್ಮ ತಂಗಿಯನ್ನು ನಾನು ಮದುವೆಯಾಗುತ್ತೇನೆ ಎಂದು ಹೇಳಿದೆ. ಅದಕ್ಕೆ ನೀವೇನಂತೀರಾ? ನೋಡಿ, ನೀವು ನೋಡಿದ್ರೆ ಆಗರ್ಭ ಶ್ರೀಮಂತರು. ನಿಮ್ಮಂತಹ ದೊಡ್ಡ ಶ್ರೀಮಂತರು ಒಂದೇ ಒಂದು ಪೈಸೆ ವರದಕ್ಷಿಣೆಯನ್ನ ತೆಗೆದುಕೊಳ್ಳಲಾರದೆ ನನ್ನಂತಹ ಬಡವೆಯನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಿಜವಾಗ್ಲೂ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಾ ಇದೆ. ನನ್ನ ಅಣ್ಣ MA ಪದವೀಧರ. ಲಂಚ ಕೊಡಲಾರದೆ ಅವನಿಗೆ ಯಾವತ್ತೂ ಕೆಲಸ ಸಿಗೋದಿಲ್ಲ. ಲಂಚ ಕೊಡಬೇಕು ಅಂದ್ರೆ ಅವನ ಹತ್ರ ಒಂದು ನಯ ಪೈಸೆ ಕೂಡ ಇಲ್ಲ. ನನ್ನಣ್ಣ ತನ್ನ ಕೆಲಸದಿಂದಾಗಿ ನನ್ನ ಮದುವೆಗಾಗಿ ಪ್ರತಿದಿನ ನೊಂದು ಬೆಂದು ಹೋಗಿದ್ದಾನೆ. ನೀವು ನನ್ನನ್ನ ಈ ಬಡತನದ ಭೂತದಿಂದ ಬಿಡಿಸಿ ಮದುವೆ ಆಗ್ತಾ ಇದ್ದೀನಿ ಅಂದಾಗ ಖಂಡಿತವಾಗಿಯೂ ನನ್ನ ಒಪ್ಪಿಗೆ ಇದೆ. ನೋಡು ಪ್ರೇಮ, ಬಡತನ ಸಿರಿತನೆಂಬುದು ಯಾವುದು ಸ್ಥಿರವಲ್ಲ. ಬಡತನ ಹೋಗಿ ಸಿರಿತನ ಬರಬಹುದು, ಸಿರಿತನ ಹೋಗಿ ಬಡತನ ಬರಬಹುದು. ನೋಡಿ, ನಿಮ್ಮಂತಹ ವ್ಯಕ್ತಿಯನ್ನ ಮದುವೆ ಆಗ್ತೀನಿ ಅಂತ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಕಾಣುತ್ತೆ. ನಿನ್ನಂತ ಸತಿಯನ್ನು ಪಡೆಯಲು ನಾನು ಪುಣ್ಯವಂತ ಪ್ರೇಮ. ನಾನು ಕೂಡ ಅಷ್ಟೇ ರೀ, ನಾನು ಪುಣ್ಯವಂತನೇ ನಿಮ್ಮನ್ನ ಪಡಿಬೇಕಾದ್ರೆ. ಮಾತಿನಲ್ಲಿ ವೇಳೆ ಹಾಕುವುದಕ್ಕಿಂತ ಒಂದು ಸೀಮುತ್ತನಾದರೂ ಕೊಡಬಾರದೆ? ಅಯ್ಯಯ್ಯೋ, ಈಗ ಇಲ್ಲಪ್ಪ, ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆ ಪಡುವುದರಲ್ಲಿ ಏನಿದೆ ಪ್ರೇಮ? ಮುಂದೆ ನಾವು ಇಬ್ಬರು ಸತಿಪತಿಯಾಗುವರು. ಒಂದು ಹಾಡನ್ನಾದರೂ ಹಾಡಬಾರದೆ? ನಿಮ್ಮ ಇಚ್ಛೆಯಂತೆ ಆಗಲಿ. ಸಿಹಿಮುತ್ತು ಕಾಣಿಕೆ
ಯಾಕೆ ಚಿನ್ನ ದುಂಬಗಳಾಗ್ತಾ ಇದೆಯಾ? ಇದೇನು ಪ್ರೇಮ, ಇಷ್ಟು ಹೊತ್ತಾದರೂ ನಿಮ್ಮಣ್ಣ ಇನ್ನೂ ಬರಲಿಲ್ಲವಲ್ಲ? ಓಹೋ ಮಾಂತೇಶ, ನೀನು ಯಾವಾಗ ಬಂದೆ? ಇದೀಗ ಬಂದೆ ರವಿ. ಬಂದು ನಿಮ್ಮ ತಂಗಿಯ ಜೊತೆ ಮಾತನಾಡುತ್ತಾ ನಿಂತಿರುವೆ. ನೋಡಿದ್ದೀರಾ, ಇವಳೇ ನನ್ನ ತಂಗಿ ಪ್ರೇಮ ಅಂತ. ತಂಗಿ, ಇವರೇ ನಿನ್ನ ಮದುವೆಯಾಗುವರಮ್ಮ. ಮಾಂತೇಶ ನನ್ನ ಆತ್ಮೀಯ ಸ್ನೇಹಿತ. ಮಾಂತೇಶ ನಾನು ಕೂಡಿಕೊಂಡು ಒಂದೇ ಕಾಲೇಜಿನಲ್ಲಿ ಓದಿದವರಮ್ಮ. ಅಗರ್ಭ ಶ್ರೀಮಂತರಮ್ಮ. ನಿನ್ನ ಮದುವೆಯ ಚಿಂತೆಯಲ್ಲಿ ನಾನಿದ್ದಾಗ ದೇವರಾಜ ಬಂದು 1 ರೂಪಾಯಿ ವರದಕ್ಷಿಣೆ ಇಲ್ಲದೆ ನಿನ್ನ ಮದುವೆಯಾಗುತ್ತೇನೆಂದು ಮಾತು ಕೊಟ್ಟಿದ್ದಾರಮ್ಮ. ನಮ್ಮ ಬಡತನದ ಪರಿಸ್ಥಿತಿ ಅವರಿಗೆ ಗೊತ್ತಿದ್ದರೂ ಕೂಡ ನಿನ್ನ ಮದುವೆಗೆ ಒಪ್ಪಿಕೊಂಡಿದ್ದಾರೆ. ಅದು ಇರಲಿ ತಂಗಿ, ಸಿಹಿಯಾದ ಅಡುಗೆಯನ್ನು ಮಾಡು. ಮಾಂತೇಶ ಇಲ್ಲೇ ಊಟ ಮಾಡಿಕೊಂಡು ಹೋಗಲಿ. ಹಾ ರವಿ, ನನಗೊಂದು ಅರ್ಜೆಂಟ್ ಕೆಲಸವಿದೆ. ನಾನು ಬೇಗನೆ ಹೋಗಬೇಕಾಗಿದೆ. ಬರುವಾಗ ಊಟ ಮಾಡಿಕೊಂಡೇ ಬಂದಿದ್ದೇನೆ. ಆದಷ್ಟು ಬೇಗ ಮುಂದಿನ ತಿಂಗಳಿನಲ್ಲಿ ಮದುವೆ ಮಾಡಿ ಮುಗಿಸಿಬಿಡೋಣ. ಮದುವೆ ಕಾರ್ಯವನ್ನು ಮುಂದುವರಿಸು ರವಿ. ಆಯ್ತು ಮಾಂತೇಶ, ನೀವು ಹೇಳಿದಂತೆ ಆಗಲಿ. ನಾನು ಹೋಗಿ ಬರುತ್ತೇನೆ ರವಿ. ಆಯ್ತು ಮಾಂತೇಶ, ನೀವು ಹೋಗಿ ಬನ್ನಿ. ತಂಗಿ, ಈಗಂತೂ ನಿನ್ನ ಮದುವೆ ನಿಶ್ಚಯ ಅಂತೂ ಆದಂತಾಯ್ತು. ಇದೇ ಒಂದು ಸಂತೋಷದಲ್ಲಿ ಇಬ್ಬರು ಕೂಡಿ ಒಂದು ಹಾಡನ್ನು ಹಾಡೋಣ ತಂಗಿ. ಆಗ್ಲಿಲ್ಲ. ನನ್ನ
ನನ್ನ ಬಂಗಾರ